ತ್ರಿಭುಜಗಳ ವಿಧಗಳು. ಟೈಪ್ಸ್ ಆಫ್ ಟ್ರಯಾಂಗಲ್ಸ್. ಬನ್ನಿ ವಿವಿಧ ರೀತಿಯ ತ್ರಿಭುಜಗಳ ಬಗ್ಗೆ ಕಲಿಯೋಣ. ಈ ತ್ರಿಭುಜವನ್ನು ನೋಡಿ. ಅದರ ಎಲ್ಲಾ ಕೋನಗಳು ಲಘುಕೋನವಾಗಿರುವುದನ್ನು ನೀವು ನೋಡಬಹುದು. ಲಘುಕೋನ ಎಂದರೆ ಏನು? ಅಂದರೆ ಅವು 90 ಡಿಗ್ರಿಗಳಿಗಿಂತ ಕಡಿಮೆ ಇರುತ್ತವೆ. ಈ ರೀತಿಯ ತ್ರಿಭುಜಗಳನ್ನು ಲಘುಕೋನ ತ್ರಿಭುಜಗಳು ಎಂದು ಕರೆಯಲಾಗುತ್ತದೆ. ಇಲ್ಲಿ ಇನ್ನೊಂದು ತ್ರಿಭುಜ ಇದೆ. ಇಲ್ಲಿ ನೀವು ಏನು ಗಮನಿಸುತ್ತೀರಿ? ಇದರ ಒಂದು ಕೋನವು ಲಂಬಕೋನವಾಗಿದೆ ಎಂಬುದನ್ನು ನೀವು ನೋಡಬಹುದು. ಲಂಬಕೋನ ಎಂದರೆ 90 ಡಿಗ್ರಿ ಅಳತೆಯ ಕೋನ. ತ್ರಿಭುಜದ ಒಂದು ಕೋನವು ಲಂಬಕೋನವಾಗಿದ್ದರೆ ಆ ತ್ರಿಭುಜವನ್ನು ಲಂಬಕೋನ ತ್ರಿಭುಜ ಎಂದು ಕರೆಯಲಾಗುತ್ತದೆ. ಇದರ ಒಂದು ಕೋನವು ಲಂಬಕೋನ ಎಂದು ನಾವು ಹೇಳಿದ್ದೇವೆ. ಆದರೆ ಇದು ಒಂದಕ್ಕಿಂತ ಹೆಚ್ಚು ಲಂಬಕೋನಗಳನ್ನು ಹೊಂದಬಹುದೇ? ಇಲ್ಲ, ಸಾಧ್ಯವಿಲ್ಲ. ಆದರೆ ಏಕೆ ಸಾಧ್ಯವಿಲ್ಲ? ಏಕೆಂದರೆ ತ್ರಿಭುಜದ 3 ಕೋನಗಳ ಮೊತ್ತವು 180 ಡಿಗ್ರಿ ಎಂದು ನಮಗೆ ತಿಳಿದಿದೆ. ಒಂದು ಕೋನವು 90 ಡಿಗ್ರಿ ಕೋನ ಹೊಂದಿದೆ ಎಂದರೆ ಇದರರ್ಥ ಉಳಿದ 2 ಕೋನಗಳ ಮೊತ್ತವು 90 ಡಿಗ್ರಿಗಳನ್ನು ಹೊಂದಿರುತ್ತದೆ. ಏಕೆಂದರೆ 90 + 90 180ಕ್ಕೆ ಸಮನಾಗಿರುವುದರಿಂದ ಉಳಿದ 2 ಕೋನಗಳ ಮೊತ್ತವು 90 ಡಿಗ್ರಿಗಳಾಗಿರುತ್ತದೆ. ಅಂದರೆ ನಾವು ನೋಡಿದ ಲಂಬಕೋನವನ್ನು ಹೊರತುಪಡಿಸಿ ಬೇರೆ ಯಾವುದೇ ಕೋನವು ಲಂಬಕೋನವಾಗಿರುವುದಿಲ್ಲ. ಈಗ ಮುಂದಿನ ಪ್ರಕಾರ ಇಲ್ಲಿದೆ. ಈ ತ್ರಿಭುಜವು ಒಂದು ಅಧಿಕ ಕೋನವನ್ನು ಹೊಂದಿದೆ ಎಂದು ನೀವು ನೋಡಬಹುದು. ಒಂದು ಅಧಿಕ ಕೋನದ ಅರ್ಥವೇನು? ಅಧಿಕ ಕೋನದ ಅರ್ಥವೇನೆಂದರೆ ಆ ಒಂದು ಕೋನವು 90 ಡಿಗ್ರಿಗಳಿಗಿಂತ ಹೆಚ್ಚಿರುತ್ತದೆ. ಈ ರೀತಿಯ ತ್ರಿಭುಜವನ್ನು ಅಧಿಕ ಕೋನ ತ್ರಿಭುಜ ಎಂದು ಕರೆಯಲಾಗುತ್ತದೆ. ಈಗ ಮತ್ತೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಅಧಿಕ ಕೋನಗಳು ಇರಬಹುದೇ? ಇಲ್ಲ, ಸಾಧ್ಯವಿಲ್ಲ. ಇಲ್ಲಿ ಕೇವಲ ಒಂದೇ ಒಂದು ಅಧಿಕ ಕೋನ ಮಾತ್ರ ಇರಲು ಸಾಧ್ಯ. ಏಕೆಂದರೆ ತ್ರಿಭುಜದಲ್ಲಿನ ಎಲ್ಲಾ ಕೋನಗಳ ಮೊತ್ತವು 180 ಡಿಗ್ರಿಗಳಾಗಿರುತ್ತದೆ. ಒಂದು ತ್ರಿಭುಜದಲ್ಲಿ ಒಂದು ಕೋನವು 90 ಡಿಗ್ರಿಗಳಿಗಿಂತ ಹೆಚ್ಚು ಅಳತೆ ಹೊಂದಿದ್ದರೆ ಉಳಿದ ಕೋನವು 90 ಡಿಗ್ರಿಗಳಿಗಿಂತ ಹೆಚ್ಚು ಇರುವುದಿಲ್ಲ. ಆದ್ದರಿಂದ ಕೋನಗಳ ಆಧಾರದ ಮೇಲೆ ತ್ರಿಭುಜಗಳಲ್ಲಿ ಈ ರೀತಿಯ 3 ವಿಧಗಳಿವೆ. ಈಗ ನೀವು ವಿಡಿಯೋವನ್ನು ನಿಲ್ಲಿಸಿ ಮತ್ತು ನೀಡಿರುವ ಪ್ರಶ್ನೆಗಳನ್ನು ಪರಿಹರಿಸಿ.